ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಟ್ಟೆ ಕೋಳಿದು ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 3 ಈರುಳ್ಳಿ, 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಇದು ಮೆಣಸು, ಗರಂ ಮಸಾಲ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಚಕ್ಕೆ ಲವಂಗ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇದು 1 kg ಚಿಕನ್ನು, ಮೊಟ್ಟೆ ಕೋಳಿ ಅಂದರೆ ಫಾರಮ್ ಕೋಳಿ. ಮತ್ತು ಈಗ ರುಬ್ಕೋಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ ಲವಂಗ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ರುಬ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಇದೆಲ್ಲನೂ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಕಲ್ಲಲ್ಲಿ. ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಒಗ್ಗರಣೆಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಈಗ ರುಬ್ಕೋತಾ ಇರೋದು ಇದು ಆಯಿತು. ಇವಾಗ ಒಂದು ಕುಕ್ಕರಲ್ಲಿಟ್ಟು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ, ಸ್ವಲ್ಪ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಫಸ್ಟು ಇದು ಫಾರಮ್ ಕೋಳಿ ಅಲ್ವಾ, ಒಂದು 5-6 ವಿಷಲ್ ಬರ್ಸ್ಕೋಬೇಕಾಗತ್ತೆ. ಇದು ಬೇಯಲ್ಲ ಹಂಗೆ ಫ್ರೈ ಮಾಡೋಕ್ಕೋದ್ರೆ. ಫಾರಮ್ ಕೋಳಿ ಆಗಿರೋದ್ರಿಂದ ಒಂದು 5-6 ವಿಷಲ್ ಹಾಕ್ಸ್ಕೊತೀನಿ. ಈಗ ಚಿಕನ್ ತೊಳೆದಿರೋದು, ವಾಶ್ ಮಾಡಿರೋ ಚಿಕನ್ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದೇ ಒಂದು 5-6 ವಿಷಲ್ ಬರ್ಸ್ಕೊಳ್ಳೋಣ ಇದನ್ನು. ಮತ್ತು ಚೆನ್ನಾಗಿ ಬೆಂದರೆ ಮತ್ತು ಫ್ರೈ ಮಾಡೋಕ್ಕೆಲ್ಲ ಚೆನ್ನಾಗಾಗುತ್ತೆ. ಅರಿಶಿನ ಪುಡಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಸಾಲ್ಟ್ ಹಾಕಿ ಬೇಯಿಸ್ಕೋಬೇಕು. ಅದೇ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಕೆಲವ್ರಿಗೆ ಬ್ರಾಯ್ಲರ್ ಇಷ್ಟ ಆಗಲ್ಲ, ಚಿಕನ್ನು ಇದು ಇಷ್ಟ ಆಗುತ್ತೆ. ಅದು ಸಾಂಬಾರ್ಗಷ್ಟೇ ಮಾಡೋಕ್ಕಾಗೋದು, ಫ್ರೈ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಇದನ್ನು ಬೇಯಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಒಂದು 5-6 ವಿಷಲ್ ಹಾಕ್ಸ್ಕೊಂಡು, ಇಲ್ಲಿ ಏನು ಜಾಸ್ತಿ ನಾನು ಎಣ್ಣೆ ಮಸಾಲೆ ಏನೂ ಹಾಕಿಲ್ಲ. ಇದು ಮಕ್ಕಳಿದ್ರೆ ಮನೆಯಲ್ಲಿ ಇದು ಖಾರ ಅನಿಸಲ್ವಲ್ಲ, ಮಕ್ಕಳಿಗೆ ಬೇಕಾದ್ರೆ ಸಪ್ಪೆ ಎತ್ಕೊಡ್ಬೋದು, ತಿಂತಾರೆ. ಗ್ರೇವಿನಲ್ಲಿ ಖಾರ ಅಂತ ಅಂದರೆ ಇದು ಸಪ್ಪೆ ಎತ್ಕೊಟ್ರೆ ತಿಂತಾರೆ. ಮತ್ತು ಇಲ್ಲಿ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೀನಿ ಸ್ವಲ್ಪ. ಇವಾಗ ಅದನ್ನು ಒಂದು 5-6 ವಿಷಲ್ ಬರ್ಸೋಣ. ಮುಚ್ಚಿದ್ದೀನಿ ನೋಡಿ, 5-6 ವಿಷಲ್ ಆಗಿದೆ. ಒಂದು 6 ವಿಷಲ್ ಹೊಡ್ಸಿದ್ದೀನಿ. ಇವಾಗ ನೋಡಿ ಬೆಂದಿದೆ, ಚಿಕನ್ ಸಾಫ್ಟ್ ಆಗಿದೆ. ಇಷ್ಟು ಬೆಂದಿರೋದನ್ನು ಸೈಡ್ಗಿಡೋಣ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಮತ್ತು ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಜಾಸ್ತಿ ಏನು ಅದೇ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಈಗ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ತಿದ್ದೀನಿ, ಗ್ರೀನ್ ಪೇಸ್ಟ್ ಇದು ನೀರೆಲ್ಲ ಸೀಬೇಕು ಚೆನ್ನಾಗಿ. ನೀರು ಸೀದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಇವಾಗ ಸ್ವಲ್ಪ ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊನ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ಬರ್ತಾಯಿದೆ, ಗಮ್ಮಂತ ಸ್ಮೆಲ್ ಬರುತ್ತೆ. ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಸಾಫ್ಟ್ ಆಗಬೇಕು. ಇದಕ್ಕೆ ಒಂದು ಸ್ಪೂನು ಚಕ್ಕೆ ಲವಂಗ ಪುಡಿ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಒಂದು ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು, ಮಿಕ್ಸ್ ಮಾಡಬೇಕು. ಮತ್ತು ಇದು ಸ್ವಲ್ಪ ಇದನ್ನು ಹಾಕ್ಬೋದು, ಚಿಕನ್ ಮಸಾಲ ಹಾಕ್ಬೋದು. ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ. ಇವಾಗ ಚಿಕನ್ ಬೆಂದಿರೋದು ಇಟ್ಟಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಾಗುತ್ತೆ, ಒಂದು ಸಲ ಟ್ರೈ ಮಾಡಿ. ಬ್ರಾಯ್ಲರ್ ಕೋಳಿ ಇದು ಮಾಡಿರ್ತೀರ ಫ್ರೈ, ಕೆಲವ್ರಿಗೆ ಇಷ್ಟ ಆಗಲ್ಲ ಅಲ್ವಾ. ಈಗ ಫಾರಮ್ ಕೋಳಿ ಅಂದರೆ ಮೊಟ್ಟೆ ಕೋಳಿದು ಒಂದು ಸಲ ಫ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ವಿಷಲ್ ಹೊಡೆಸ್ಕೊಂಡು ಫ್ರೈ ಮಾಡಬೇಕು, ಚೆನ್ನಾಗಿದೆ. ನಾನು ಈ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ತುಂಬ ಸಾಫ್ಟಾಗಿ ಬಂದಿದೆ. ಚಪಾತಿ ಜೊತೆಗೆ ಇಲ್ಲ ರೈಸ್ ಜೊತೆಗೆ ಕಾಂಬಿನೇಷನ್ನು ಚೆನ್ನಾಗಿದೆ. ಮತ್ತು ಗ್ರೇವಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹೆಚ್ಚಿಸ್ಕೋಬೋದು ನೀರು ಹಾಕಿ.
ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಗ್ರೇವಿಗೆ ಬೇಕು ಅಂದರೆ, ಇದು ಚಪಾತಿ ಬೇಕು ಅಂದರೆ, ತಿಕ್ಕಾಗಿ ಬೇಕು ಅಂದರೆ ಸ್ವಲ್ಪ ಕುದಿಸಿ ತಿಕ್ಕಾಗುತ್ತೆ. ಚಪಾತಿಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ ಆಗಿದೆ ಆಲ್ಮೋಸ್ಟ್ ಇದು. ಯಾಕೆಂದರೆ ಇಲ್ಲಿ ಜಾಸ್ತಿ ಬೇಯಿಸೋ ನೆಸೆಸಿಟಿ ಇಲ್ಲ, ವಿಷಲ್ ಬರ್ಸಿದ್ದೀವಲ್ಲ ಚೆನ್ನಾಗಿರುತ್ತೆ. ಮತ್ತು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದನ್ನು ಲಾಸ್ಟಿಗೆ ಹಾಕ್ತಿದ್ದೀನಿ. ಇದು ಸಾಫ್ಟು ಇದಲ್ವಾ, ಅದಕ್ಕೇ ಇದನ್ನು ಸಲ ಹಂಗೆ ಬೇಯಿಸ್ಕೊಂಡ್ರೆ ಒಂದು 5-10 ನಿಮಿಷ ಆಯಿತು. ಒಂದು 5 ನಿಮಿಷ ಬೇಯಿಸ್ಕೋಬೇಕು ಆ ಮೊಟ್ಟೆ ಎಲ್ಲ. ನೋಡಿ ಆಯಿತು. ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಖಾರ ಹೇಗೆ ಬೇಕೋ ಆಗ ಹಾಕ್ಕೊಳ್ಳಿ, ಮಕ್ಕಳು ತಿಂತಾರೆ. ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ. ಆಲ್ಮೋಸ್ಟ್ ಆಯಿತು. ಈಗ ಸ್ವಲ್ಪ ಚಿಕನ್ ಮಸಾಲ ಲಾಸ್ಟಿಗೆ ಸ್ವಲ್ಪ ಹಾಕ್ತಿದ್ದೀನಿ, ಖಾರ ಇರಲಿಲ್ಲ ಅಂತ. ನೋಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.